ಓಂ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ಬಂಧುಗಳೇ, ಈ ಆಯುಷ್ಯ ಹೋಮ ಅಥವಾ ಆಯುಷ್ಯ ವೃದ್ಧಿ ಹೋಮ ಅಂತ ಹೇಳಿದಾಗ ಸಾಕಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರಿ. ನಿಮ್ಮ ಮೆಸೇಜ್ಗಳಿಗೆ ಉತ್ತರ ಮಾಡಿಕೊಡೋದು ನನಗೆ ತುಂಬ ಕಷ್ಟ ಆಯಿತು. ಹಾಗಾಗಿ ವಿಡಿಯೋದಲ್ಲೇ ನಾನು ಉತ್ತರ ಕೊಟ್ಬಿಡ್ತೀನಿ ನಿಮಗೆ. ಸ್ನೇಹಿತರೆ, ಪ್ರತಿ ಒಬ್ಬ ವ್ಯಕ್ತಿಗೂ ಒಂದಷ್ಟು ಸಮಯಗಳು ಕೆಟ್ಟ ಸಮಯ ಅಂತಿದೆ, ಒಂದಷ್ಟು ಸಮಯಗಳು ಒಳ್ಳೆಯ ಸಮಯ ಅಂತಿದೆ. ಈ ಕೆಟ್ಟ ಸಮಯಗಳಲ್ಲಿ ಆರೋಗ್ಯ ಮತ್ತು ಆಯಸ್ಸಿನ ಮೇಲೆ ಒಂದಷ್ಟು ಪರಿಣಾಮಗಳು ಬೀರುತ್ತೆ. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ, ಆ ಟೈಮ್ ಚೆನ್ನಾಗಿಲ್ಲದಾಗ ಆರೋಗ್ಯ ಮತ್ತು ಆಯಸ್ಸಿನ ಬಗ್ಗೆ ನಾವು ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಆ ಪೂಜೆ ಮಾಡು, ಈ ಪೂಜೆ ಮಾಡು ಅಂತೇಳಿ ಹೇಳ್ತಾರಲ್ಲ, ಆದರೆ ನಾನು ಹೇಳ್ತೀನಿ ನಿಮಗೆ, ಆಯುಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೋಮವನ್ನು ಮಾಡಿ. ಆಯುಷ್ಯಕ್ಕೆ ಸಂಬಂಧಪಟ್ಟಿದ್ದ ಹೋಮವನ್ನು ಮಾಡಿದಾಗ ಆರೋಗ್ಯ ಮತ್ತು ಆಯುಷ್ಯ ಎರಡು ವೃದ್ಧಿ ಆಗತ್ತೆ. ಕುಟುಂಬದಲ್ಲಿ ಒಬ್ಬೊಬ್ಬರೇ ಮಾಡಬೇಕು ಅಂತೇನಿಲ್ಲ. ಒಬ್ಬರು 4 ಜನ 5 ಜನ 6 ಜನ ಕುಟುಂಬ ಇದೆ ಅಂತ ಹೇಳಿದ್ರೆ ಒಬ್ಬರು ತಗೊಂಡ್ರೆ ಎಲ್ಲರೂ ಸಹ ಅದಕ್ಕೆ ಭಾಗವಹಿಸೋ ಕಡೆ ನೀವು ಗಮನ ಕೊಡಿ. ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ನಮ್ಮ ಶಾಸ್ತ್ರಕಾರರು ಹಾಗೂ ನಮ್ಮ ಪೂರ್ವಜರದ್ದು, ನಮ್ಮ ಗುರು ಹಿರಿಯರದ್ದು. ಹಾಗಾಗಿ ಆಯುಷ್ಯ ಹೋಮವನ್ನು ಅವಶ್ಯಕವಾಗಿ ನೀವು ರೆಡಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಪ್ರತಿ ವರ್ಷ ನೀವು ಯಾವ ಕಾರ್ಯಕ್ರಮ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆಯುಷ್ಯ ಹೋಮವನ್ನು ಬಿಡಬೇಡಿ. ನೀವು ಉದ್ದೇಶ ಒಂದೇ, ಆಯುಷ್ಯ ಹೋಮವನ್ನು ನಿಮ್ಮ ಆಯುಷ್ಯವನ್ನು ಮಾತ್ರ ವೃದ್ಧಿ ಮಾಡೋದಲ್ಲ, ನಿಮ್ಮ ಮುಂದಿನ ಪೀಳಿಗೆಯ ಆಯುಷ್ಯವನ್ನು ವೃದ್ಧಿ ಮಾಡುತ್ತೆ, ಇದು ನೆನಪಿರಲಿ. ಮತ್ತು ಇಡೀ ಕುಟುಂಬದಲ್ಲಿ ಯಾವುದೇ ಅಪಮೃತ್ಯು ಭಯದಿಂದ ನೀವು ದೂರ ಆಗ್ತೀರಿ. ಹಾಗಾಗಿ ಆಯುಷ್ಯ ಹೋಮವನ್ನು ಪ್ರತಿ ವರ್ಷ ನಿಮ್ಮ ಕುಟುಂಬದಲ್ಲಿ ಮಾಡಲಿಕ್ಕೆ ಇವತ್ತೇ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನನ್ನ ಹತ್ರ ನೀವು ಮಾತಾಡ್ಬೋದು. ನಾನೇ ಬಂದು ಆಯುಷ್ಯ ಹೋಮ ಮಾಡ್ಕೊಡ್ತೀನಿ ಕೊಂಡ್ರೋ, ನಾನೇ ಮಾಡ್ಕೊಡ್ತೀನಿ, ಏನು ವರಿ ಮಾಡಬೇಡಿ. ನಾನೇ ಬರ್ತೀನಿ, ನಾನೇ ಖುದ್ದಾಗಿ ನಾನು ಮಾಡ್ಕೊಡ್ತೀನಿ ನಿಮಗೆ. ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ನನ್ನ ಮೊಬೈಲ್ ನಂಬರಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ನೀವು ಅದನ್ನು ವಿಚಾರಿಸ್ಕೊಳ್ಳಿ. ನನ್ನ ಕಾರ್ಯಕ್ರಮಕ್ಕೆ ನೀವು ಭಾಗಿಸಿ. ಹಾಗೆ ಆಯುಷ್ ಮತ್ತು ಆರೋಗ್ಯ ವೃದ್ಧಿಗಾಗಿ ನಾನು ರೆಗ್ಯುಲರ್ ಕಾರ್ಯಕ್ರಮ ಏನಿದೆ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕಾರ್ಯಕ್ರಮಕ್ಕೆ, ಅದಕ್ಕೆ ನೀವು ಭಾಗವಹಿಸ್ಲಿಕ್ಕೆ ಪ್ರಯತ್ನ ಪಡಿ. ಅವಾಗಲೂ ನಿಮಗೆ ಸಾಕಷ್ಟು ವಿಚಾರಗಳು ನಿಮಗೆ ಸಿಗುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭವಾಗಲಿ.